ಅವನ್ ಯಾರನ್ ಬೇಕಾದ್ರೂ ಮದ್ವೆ ಆಗ್ಲಿ, ನಾನ್ ನಿನ್ನನ್ ಬಿಟ್ಟು ಬೇರೆ ಯಾರನ್ನು ಸೊಸೆ ಅಂತ ಒಪ್ಕೊಳ್ಳಲ್ಲ. ಮದ್ವೆ ಆಗ್ಲಿ ಆಗದೆ ಇರ್ಲಿ, ನೀನೇ ಚಾರು ನನ್ ಸೊಸೆ. ಸೂಪರ್ ಅತ್ತೆ. ಮಗನ್ಗೆ ಅವಳ ಹೆಂಡತಿ, ನಿಮ್ಗೆ ಇವಳು ಸೊಸೆನಾ? ಎರಡು ಹೆಂಡತಿ ಕತೆಗಿಂತಲೂ ಇದು ಸೂಪರ್ ಆಗಿದೆಯಲ್ಲ. ಸೊಸೆ ಯಾವಾಗ ಮನೆಗೆ ಬರ್ತಾಳೋ? ಚಾರು, ಚಾರು, ಯಾಕಮ್ಮ ಮಾತಾಡ್ತಾ ಇಲ್ಲ? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ನಿನ್ನ ಸೊಸೆ ಅಂತ ಹೇಳಿದ್ದು ತಪ್ಪಾಯ್ತಮ್ಮ. ತಪ್ಪು ಅಂತ ಯಾರು ಹೇಳಿದ್ದು? ಈ ಸಂಭ್ರಮ, ಸಡಗರ, ಸಂಪ್ರದಾಯ, ಮದುವೆ ಇಷ್ಟರಿಂದ ಮಾತ್ರ ಸಂಬಂಧಗಳು ಹುಟ್ಟೋದಲ್ಲ. ನಮ್ಮ ಪಪ್ಪನ್ಗೆ ನೀವು ಅಕ್ಕನಾಗಿ ಹುಟ್ಟಿದ್ರೆ ನಾನು ನಿಮ್ಮನ್ನ ಅತ್ತೆ ಅಂತ ತಾನೇ ಕರಿತಾ ಇದ್ದೆ, ನೀವು ನನ್ನನ್ನ ಸೊಸೆ ಅಂತಾನೆ ಕರಿತಾ ಇದ್ರಿ. ಇದರಿಂದ ಮದುವೆ ಆಗೋದು ಬಿಡೋದು ಸಮಸ್ಯೆನೇ ಅಲ್ಲಮ್ಮ. ಅಮ್ಮ, ನೀವು ನನಗೆ ಯಾವಾಗ್ಲೂ ಅತ್ತೆನೆ, ನಾನು ನಿಮ್ಗೆ ಯಾವಾಗ್ಲೂ ಸೊಸೆನೆ. ಇಷ್ಟೊಂದು ಪ್ರೀತಿಯಿಂದ ಮಾತಾಡೋ ನಿನ್ನಂತ ಒಳ್ಳೆ ಹುಡುಗಿನ ಮದುವೆ ಆಗೋ ಅದೃಷ್ಟ ಅವನ ಹಣೆಲ್ ಬರ್ದಿಲ್ಲ ಚಾರು. ನನ್ಗೆ ಯಾಕೋ ಈ ಮನೇಲಿ ಇರೋದಕ್ಕೆ ತುಂಬಾ ಹಿಂಸೆ ಅನ್ನಿಸ್ತಾ ಇದೆ ಚಾರು. ಯಾರ ಕಣ್ಣಿಗೂ ಬೀಳ್ದ ಹಾಗೆ ಎಲ್ಲಾದ್ರೂ ದೂರ ಹಾಳಾಗಿ ಹೋಗ್ಬೇಕು ಅನ್ನಿಸ್ತಿದೆ ಅಮ್ಮ ನನ್ಗೆ. ಅಮ್ಮ, ಯಾಕಮ್ಮ ನಡೆದಿದ್ನೆಲ್ಲ ನೆನ್ಸ್ಕೊಂಡು ನೋವು ಅನ್ಭವಿಸ್ತಾ ಇದ್ದೀರಾ? ನಿಮ್ಗಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ನಮ್ಮನೆಗೆ ಬನ್ನಿ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ನೀನು ಇಷ್ಟು ಹೇಳ್ದೆ ಅಲ್ಲ, ನಿನ್ನ ಒಳ್ಳೆ ಮನ್ಸಿಗೆ ಒಳ್ಳೇದೇ ಆಗುತ್ತೆ ಕಂದ. ನೋಡು, ಅಪ್ಪ ಅಮ್ಮ ನೋಡೋ ಗಂಡನ ಒಪ್ಕೊಂಡು ಮದುವೆ ಮಾಡ್ಕೊಂಡು ಸುಖವಾಗಿರಮ್ಮ. ಅಮ್ಮ, ಯಾಕಮ್ಮ ಈಗ ಬೇಡ್ದಿರೋ ವಿಷಯ ಎಲ್ಲ ಮಾತಾಡ್ತಾ ಇದ್ದೀರಾ? ಈಗ ನೀವು ತಿಂಡಿ ತಿಂದ್ರೋ ಇಲ್ವೋ ಅದನ್ನ ಹೇಳಿ. ಚಾರು, ನಾನು ಆ ಸ್ಥಿತಿಯಲ್ಲಿದ್ದೀನೇನಮ್ಮ. ನೀವೇನು ತಿಂದಿಲ್ವಾ? ಅಮ್ಮ, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಮೊದಲು ಫೋನ್ ಇಟ್ಟು ತಿಂಡಿ ತಿನ್ನಿ. ಹೊಟ್ಟೆ ಕಾಲು ಇಟ್ಕೋಬೇಡಿಮ್ಮ, ನೀವು ಆರಾಮಾಗಿರಿಮ್ಮ. ಈಗ ನಾನು ಹೇಳಿದ್ ಮಾಡ್ತಿರೋ ಇಲ್ವೋ? ಆಯ್ತು, ನೀನ್ ಹೇಳಿದ್ಮೇಲೆ ನಾನು ತಿಂದೇ ಇರ್ತೀನ ಕಂದ. ನೀನು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊಪುಟ್ಟ. ಇದಪ್ಪ, ಮದುವೆ ಆಗಿರೋ ಸೊಸೆ ನಾನು ಹೇಳಿದ್ರೆ ತಿಂಡಿ ಇಳಿಲಿಲ್ಲ, ಬರ್ದಿರೋ ಸೊಸೆ ಹೇಳಿದ್ರೆ ಗಂಟ್ಲಲ್ಲೇ ಇಳಿಯುತ್ತೆ. ಸರಿ ಚಾರು, ಹುಷಾರು. ಫೋನ್ ಇಡ್ತೀನಮ್ಮ. ಸರಿಮ್ಮ, ನಾನು ಫೋನ್ ಇಡ್ತೀನಿ. ಸುಧಾ, ಹಾ, ತಿಂಡಿ ಕೊಡ್ತೀಯಮ್ಮ? ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಮಾಡಿಟ್ಟಿದ್ದೀನಿ, ಹಾಕೊಂಡು ತಿನ್ನಿ. ಏನ್ ಚಾರು, ಇನ್ನೂ ಅವನ ಹತ್ರ ಮಾತಾಡ್ತಿದ್ಯಲ್ಲ ನೀನು? ಅವನು ಇಷ್ಟೆಲ್ಲ ಮಾಡಿದ್ದು ಆಗ್ಲೇ ಮರ್ತ್ಬಿಟ್ಯಾ? ಪಾಪ, ಅವ್ರು ಮಾಡಿರೋ ತಪ್ಪಿಗೆ ಅಮ್ಮ ಏನ್ ಮಾಡಕ್ಕಾಗತ್ತೆ? ಅವರು ನಮ್ಮಾಗೆ ನೋವ್ನಲ್ಲಿದ್ದಾರೆ. ಅದಕ್ಕೆ ಫೋನ್ ಮಾಡಿ ಸಮಾಧಾನ ಮಾಡ್ತಾ ಇದ್ದೆ. ಏಯ್, ನಿನಗೆ ಹೇಗೆ ಮನ್ಸು ಬರುತ್ತೆ? ಇಷ್ಟೆಲ್ಲ ಅವಮಾನ ಆಗಿರೋದಕ್ಕೆ ಆ ಹೆಂಗಸೆ ಕಾರಣ. ಅಮ್ಮ, ಪ್ಲೀಸ್ ಅವ್ರನ್ನ ಬೈಬೇಡಿ. ಏಯ್, ಬೈತೀನಿ ಕಡೆ, ಇನ್ನೂ ಬೈತೀನಿ. ಅವಳೊಬ್ಳು ದನ ಪಿಶಾಚಿ. ಹಣದ ಆಸೆಗೋಸ್ಕರ ಮಗನ್ ಲವ್ನ ಮುಚ್ಚಿಟ್ಟು ಇನ್ನೊಂದು ಮದ್ವೆಗೆ ಏರ್ಪಾಡು ಮಾಡಿದೆ ಆ ಹೆಂಗಸು. ಇಷ್ಟ್ರ ಮೇಲೂ ನೀನು ಅವ್ರನ್ನ ಸಮಾಧಾನ ಮಾಡ್ತಿದ್ಯಾ ಅಂತಂದ್ರೆ ಛೇ. ಅಮ್ಮ, ಹಣ ಹಣ ಅಂತ ಮಾತಾಡ್ಬೇಡ. ನಿಮ್ಮ ಹತ್ರ ಮಾತ್ರ ದುಡ್ಡಿರೋದಾ? ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಅವ್ರ ಒಳ್ಳೆ ಮನಸ್ಸನ್ನ, ಪ್ರೀತಿನ ನಿಮ್ ಹಣ ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ? ಏನ್ ಚಾರು, ಈ ರೀತಿ ಮಾತಾಡ್ತಿದ್ಯಾ? ನೋಡು, ಅವ್ರು ಯಾವ ಥರದವ್ರು ಅಂತ ನಿನಗಿನ್ನೂ ಗೊತ್ತಾಗ್ಲಿಲ್ವಾ? ಅವ್ರು ಬಾಯಿ ತೆಗೆದ್ರೆ ಬರೀ ಸುಳ್ಳೆ. ನೋಡು, ಹಣಕ್ಕೋಸ್ಕರ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಯಾಮಾರಿಸಿದ್ರಮ್ಮ. ಈಗ ಬೇರೆ ಹುಡುಗಿನ ಮದುವೆ ಮಾಡಿ ಅದನ್ನ ನಾನು ಮಾಡಿಸಿಲ್ಲ ಅಂತ ಸಾಧಿಸ್ತಾ ಇದ್ರಮ್ಮ. ಪಾಪ,
ಹಣ ನೋಡಿ ನನ್ನನ್ನ ಮದ್ವೆ ಆಗ ಒಪ್ಕೊಂಡ್ರು ಅಂತ ಹೇಳಿದ್ರಿ. ಆಮೇಲೆ ನಮ್ಮನ್ನ ಯಾಮಾರಿಸಿ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡಿಸಿದ್ರು ಅಂತಾನೂ ಹೇಳಿದ್ರಿ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಪಾಪ ಸತ್ಯ? ಹಣಕ್ಕೆ ಆಸೆ ಪಟ್ಟವರಾಗಿದ್ರೆ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಯಾಕೆ ಮದ್ವೆ ಆಗ್ಬೇಕಾಗಿತ್ತು? ಪಾಪ ನಾನು ಹೇಳೋದು ನಂಬಿ, ಈ ಮದ್ವೆ ಅವ್ರ ಅಮ್ಮನ ಗೊತ್ತಿಲ್ಲದೆ ಆಗಿರೋದು. ಒಂದ್ ವೇಳೆ ಅವರೇ ನಿಂತು ಮದ್ವೆ ಮಾಡಿಸಿದ್ರೆ ಮನೆ ಬಾಗ್ಲಿಗೆ ಬಂದವ್ರನ್ನ ವಾಪಸ್ ಯಾಕೆ ಕಳಿಸ್ಬೇಕಾಗಿತ್ತು? ಇದೆಲ್ಲ ನಾಟಕನಮ್ಮ. ನಾಟಕ ಅಲ್ಲ ಪಾಪ, ಪ್ರೀತಿ. ಏನ್ ಮಾತಾಡ್ತಿದ್ಯಮ್ಮ ನೀನು? ಇದೆಲ್ಲ ಪ್ರೀತಿನ? ಹೌದು ಪಾಪ, ನನ್ನ ಮೇಲಿರೋ ಪ್ರೀತಿ. ಅವರು ನನ್ನನ್ನು ಬಿಟ್ಟು ಬೇರೆಯವಳ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಅತ್ತೆ ಅವ್ರನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳಿಲ್ಲ. ನನ್ನ ಬದುಕಲ್ಲಿ ಬೇರೆ ಯಾರು ಬರಬಾರ್ದು ಅಂತ ಆ ಹುಡುಗಿ ಕಾಲೇಜ್ ಹತ್ರ ಹೋಗಿ ಗಲಾಟೆ ಮಾಡಿ ಬಂದಿದ್ದಾರೆ. ಏಯ್ ಸಾಕ್ ಸುಮ್ನೆ ರೇ, ನೀನೇ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ಬೇಡ. ಇಲ್ಲಮ್ಮ, ನಾನು ಕಲ್ಪಿಸ್ಕೊಂಡು ಮಾತಾಡ್ತಾ ಇಲ್ಲ. ನನಗೋಸ್ಕರ ಅಮ್ಮ ಅವ್ರ ಹತ್ರ ಜಗಳ ಮಾಡಿದ್ದಾರೆ. ಅವರು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಸೊಸೆ ಅಂತ ಒಪ್ಕೋತಾ ಇಲ್ಲ. ಅಮ್ಮ, ಅವರು ಮೋಸ ಹೋದ್ರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಹೀಗಾಯ್ತಲ್ಲ ಅಂತ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಪಾಪ ನಮ್ಮ ಅವರು. ಏಯ್ ಅವಳು ಏನೇ ಪಾಪ, ಇವತ್ತು ಓಡಿಸ್ತಾರೆ, ನಾಳೆ ಸೇರಿಸ್ಕೋತಾರೆ. ನಿನ್ನ ಬದುಕೇನೇ ಆಗ್ಬೇಕು. ಎಲ್ಲ ವಿಧಿನಮ್ಮ, ಏನು ಮಾಡಕ್ಕಾಗಲ್ಲ. ತಪ್ಪು ಮಾಡಿರೋ ಅವ್ರು ಸಂತೋಷವಾಗಿದ್ದಾರೆ, ತಪ್ಪು ಮಾಡಿಲ್ದಿರೋ ನೀನ್ ಅಳ್ತಾ ಇದೆಯಲ್ಲೇ. ಇದೆಲ್ಲ ನಮ್ಮ ಹಣೆ ಬರಹ ಕಡೆ. ಛೀ. ಛೇ, ಎಂತ ಜನಪ್ಪ ಅವರು. ಏನಾಯ್ತಕ್ಕ? ನಾನೇನಂತ ಹೇಳಿ ಗಾಯತ್ರಿ, ಹೊರಗಡೆ ತಲೆ ಎತ್ಕೊಂಡು ನಡೆಯೋಕ್ಕಾಗ್ತಿಲ್ಲ. ಎಲ್ಲರೂ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಅದ್ಗೆ ಏನಾಯ್ತು? ಅದ್ಗೆ ಯಾರು ಏನು ಹೇಳಿದ್ರು? ಆ ಹಾಳಾದವನು ಮದ್ವೆ ಮಾಡ್ಕೊಂಡು ತೋಲಗ್ದ. ಈಗ ನಾವೇ ಮದ್ವೆ ನಿಲ್ಸಿದ್ದು ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಕಿವಿ ತೂತ್ ಬೀಳೋ ತರ ಕಂಡವರೆಲ್ಲ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಏನ್ ಮಾತಾಡ್ತಿದ್ದಾರೆ ಅನ್ನೋದಾದ್ರೂ ಹೇಳಿ ಅದ್ಗೆ. ಪರವಾಗಿಲ್ಲ ಹೇಳಿ ದೊಡ್ಡಮ್ಮ. ನನ್ನ ಬಗ್ಗೆ ಏನ್ ಮಾತಾಡ್ತಿದ್ದಾರೆ? ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರಾ? ನನ್ನಿಂದಾಗಿನೇ ಈ ಮದ್ವೆ ನಿಂತೋಯ್ತು ಅಂತ ಹೇಳ್ತಾ ಇದ್ದಾರಾ? ನಿಮ್ಮ ಹತ್ರ ನೇರವಾಗಿ ಹೇಳಿದ್ದನ್ನ ನನ್ನ ಹತ್ರ ಫೋನಲ್ಲೇ ಹೇಳಿದ್ದಾರೆ ದೊಡ್ಡಮ್ಮ. ಸಮಾಧಾನ ಮಾಡೋ ನೆಪದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನ ಕೇವಲವಾಗಿ ಮಾತಾಡ್ಸಿದ್ರು. ಗಾಯತ್ರಿ, ಕೇಳೋದಕ್ಕೆ ನೋವಾಗ್ತಿದೆ. ನಮ್ ಚಾರುಗೆ ಮೋಹಿನಿ ಕಾಟ ಶುರುವಾಗಿದೆಯಂತೆ, ಹಣದ ಮದ ಇದೆಯಂತೆ, ಇನ್ನೊಬ್ಬನ ಜೊತೆ ಲವ್ ಇದೆಯಂತೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾರೆ. ನಾವೆಲ್ಲ ಇಷ್ಟ ಅವಮಾನ ಪಡೋ ಹಾಗೆ ಮಾಡಿದ್ದವನು ಇನ್ನೊಬ್ಬಳ ಜೊತೆ ಸಂತೋಷವಾಗಿದ್ದಾನೆ. ಅವನನ್ನೇನು ಮಾಡಕ್ಕಾಗಲ್ವಾ? ಇಲ್ಲ ಅದ್ಗೆ, ಸಮಯ ಬರ್ಲಿ, ನಾನು ಯಾರು ಅಂತ ಅವನಿಗೆ ತೋರಿಸ್ತೀನಿ. ಹಾ ಹೌದು, ಮನೆಯೊಳಗೆ ಶೌರ್ಯದಿಂದ ಮಾತಾಡ್ತಾ ಕೂತ್ಕೊಳ್ಳಿ. ಊರಲ್ಲೆಲ್ಲ ನಾವು ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ನೋಡ್ದವ್ರೆಲ್ಲ ಯಾಕೆ ಮದ್ವೆ ನಿಂತೋಯ್ತು ಅಂತ ನನ್ನನ್ನು ಕೇಳ್ತಿದ್ದಾರೆ. ಈಗ ಅವರೇ ಏನೇನೋ ಕತೆ ಕಟ್ ಮಾತಾಡಕ್ ಶುರು ಮಾಡಿದ್ದಾರೆ. ನಮ್ ಚಾರು ಬಗ್ಗೆ ಎಲ್ರೂ ಸಂಶಯ ಪಟ್ಕೊಂಡು ಮಾತಾಡಕ್ ಶುರು ಮಾಡಿದ್ದಾರೆ. ಸೌಂದರ್ಯ, ಅಂತಸ್ತು, ಹಣ ಎಲ್ಲ ಇದ್ದು ಯಾಕೆ ಉಳ್ಳ ಬೇಡ ಅಂತ ಅನ್ಬೇಕು? ಹಾಗಾದ್ರೆ ಹುಡುಗಿಗೇನೋ ಸಮಸ್ಯೆ ಇದೆ ಅಂತ ಎಲ್ರೂ ಕೆಟ್ಟದಾಗ ಮಾತಾಡ್ಕೋತಿದ್ದಾರೆ. ನನ್ನ ಮಗಳ ಬದುಕು ಸಂಪೂರ್ಣ ಹಾಳಾಗೋಯ್ತು. ಇವಳು ಮದುವೆನ ನನ್ ಕಣ್ ತುಂಬ ನೋಡ್ತೀನೋ ಇಲ್ವೋ ಅಂತ ನನಗ್ ಸಂಶಯ ಶುರುವಾಗಿದೆ. ಇಲ್ಲಿ ನನ್ನ ಮಗಳು ದುಃಖದಲ್ಲಿದ್ರೆ ಅಲ್ಲಿ ಅವನು ಸಂತೋಷವಾಗಿದ್ದಾನೆ. ಇಲ್ಲ ಗಾಯತ್ರಿ, ಇನ್ನು ಮುಂದೆ ಅವನು ನೆಮ್ಮದಿಯಾಗಿರೋದಿಲ್ಲ. ಅವನ ಮೇಲೆ ಸೇಡ್ ತೀರಿಸ್ಕೊಳ್ದೆ ನಾನು ಬಿಡೋದಿಲ್ಲ. ನಾನು ಯಾರು ಅಂತ ಅವನಿಗೆ ತೋರಿಸ್ತೀನಿ. ರೀ, ಎಲ್ಲಿಗ್ರಿ ಹೋಗ್ತಿದ್ದೀರಾ? ಏನ್ರಿ ಮಾತಾಡ್ತಿದ್ದೀರಾ ನೀವು? ಇಲ್ಲ ಗಾಯತ್ರಿ, ನಾನು ಅವನ ಹತ್ರ ಹೋಗ್ತಾ ಇಲ್ಲ. ಅವನ ಮುಖ ನೋಡ್ದೇನೆ ಅವನ ನೆಮ್ಮದಿನ ಹೇಗೆ ಹಾಳು ಮಾಡ್ತೀನಿ ಅಂತ ನೋಡ್ತಾ ಇರಿ.
ರೀ ಹಲೋ ಮೇಡಮ್ ನಾವು ಬಿ ಟಿ ವಿ ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ. ನಿಮಗೆ ಪರ್ಸ್ನಲ್ ಲೋನ್ ಏನಾದರೂ ಬೇಕಿತ್ತಾ? ಲೋ ಇಂಟ್ರೆಸ್ಟು, ಈಸಿ ಇನ್ಸ್ಟಾಲ್ಮೆಂಟ್ಸು. ಏನು ಮೇಡಮ್, ಏನು ಮಾತಾಡ್ತಾನೆ ಇಲ್ಲ? ಸಾರಿ, ನಮಗೆ ಲೋನ್ ತಗೊಳ್ಳೋ ಐಡಿಯಾ ಇಲ್ಲ. ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನೀವು ಲಾವಣ್ಯ ತಾನೇ ಮಾತಾಡ್ತಿರೋದು? ಏನಿಲ್ಲ ಮೇಡಮ್, ನಿಮಗೆ ಪರ್ಸ್ನಲ್ ಲೋನ್ ಏನಾದರೂ ಬೇಕಾಗಿತ್ತಾ? ಹುಡುಗಿ ತುಂಬಾ ಫೀಲ್ ಮಾಡ್ಕೋತಿದ್ದಾಳೆ. ಉರಿಯೋದಕ್ ಬಿಡ್ಲಾ ಇಲ್ಲ ಆರಿಸ್ಬಿಡ್ಲಾ ಏನು ಗೊತ್ತಾಗ್ತಿಲ್ವೇ? ಲಾವಣ್ಯ, ಏನ್ ಲಾವಣ್ಯ, ನಿತೀಶ್ನ ನೆನೆಸ್ಕೊಂಡು ಚಿಂತೆ ಮಾಡ್ತಿದ್ಯಾ? ಇಲ್ಲ ಅದ್ಗೆ. ಹೌದು ಅದ್ಗೆ, ನಾನು ಹಾಗೆ ಮದುವೆ ಮಾಡಿಸಿ ಅಂತ ಯಾರ ಹತ್ರನೂ ಕೇಳಲಿಲ್ಲ. ಅವರೇ ಮದುವೆ ಬಗ್ಗೆ ಮಾತಾಡಿ ನಿಶ್ಚಯ ಮಾಡಿದ್ದು. ಆಮೇಲೇನೆ ನಾನು ಅವ್ರ ಜೊತೆ ಹೋಟ್ಲು ಅಲ್ಲಿ ಇಲ್ಲಿ ಅಂತ ಸುತ್ತಾಡಿದ್ದು. ನನ್ನ ಪಾಲ್ಗೆ ಅವರೇ ಎಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ಯಾವುದು ಇಲ್ಲದೆ ಇರೋ ಹಾಗಾಗೋಯ್ತು. ಇವಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅತ್ಗೆ. ಏನ್ ಮಾಡಕ್ಕಾಗುತ್ತೆ ಲಾವಣ್ಯ? ಹಣೆ ಬರಹ ಅನ್ಕೊಂಡು ನೀನು ನಿತೀಶ್ನ ಮರೀಲೇಬೇಕು. ಎಲ್ಲ ನಿನ್ನಣ್ಣ ರಂಜಿತಿಂದನೇ ಆಗಿದ್ದು. ನಿನ್ನಣ್ಣನ ನಡವಳಿಕೆ ಸರಿ ಇಲ್ಲ ಅಂತ ನಾನು ಮೊದಲೇ ಹೇಳ್ದೆ ತಾನೇ. ನನ್ನ ಮಾತನ್ನ ಯಾರೂ ನಂಬಲಿಲ್ಲ. ಈಗ ನೋಡು, ನಿನ್ ಸಂತೋಷ, ಕುಟುಂಬದ ಮಾನ ಮರ್ಯಾದೆ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು. ಅತ್ಗೆ ಅನ್ನೋ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ರಂಜಿತ್ಗೆ ಬುದ್ಧಿ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಅತ್ತೆ ತಪ್ಪು ತಿಳ್ಕೊತಾರೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಾದೆ. ಅಯ್ಯೋ ದೇವ್ರಿ, ಹೊಡೆದು ಹೊರಗೆ ಕಳಿಸಿದ್ರು ಮತ್ತೆ ಜೋಡಿ ಸಮೇತ ಬಂದಿದ್ದಾನಲ್ಲ, ಇವಾಗ ಯಾಕೆ ಬಂದ? ಅತ್ತೆ, ರಂಜಿತ್ ಮತ್ತೆ ತುಳಸಿ ಬರ್ತಾ ಇದ್ದಾರೆ. ನಿಂತ್ಕೊಳ್ಳ ಅಲ್ಲೇ. ಒಳಗಡೆ ಬಂದ್ರೆ 2 ಕಾಲು ಮುರಿದಾಕ್ಬಿಡ್ತೀನಿ. ಹೋಗ ಆಚೆ. ಅಮ್ಮ, ನಾನು ಮಾಡಿ ತಪ್ಪೆ ಅಮ್ಮ. ನೀನು ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡೆ. ಅದಕ್ಕೋಸ್ಕರ ಜೀವನ ಪೂರ್ತಿ ನನ್ನ ಹೊರಗಡೆ ಇಟ್ಬಿಡ್ತೀಯ? ನಾನು ಮಾಡಿದ ತಪ್ಪಿಗೆ ಬೈರಿ ಒಡೀರಿ ಏನು ಬೇಕಾದ್ರೂ ಮಾಡಿ, ಅದನ್ನೆಲ್ಲ ನಾನು ತಡ್ಕೋತೀನಿ. ಆದರೆ ನೀವು ನನ್ನ ಕ್ಷಮಿಸಲೇಬೇಕಮ್ಮ. ಕ್ಷಮಿಸೋದ? ಸತ್ತ ಹೆಣನ ಯಾರು ಕ್ಷಮಿಸ್ತಾರೆ? ನಾನು ಹೆತ್ತಿ 2ನೇ ಮಗ ಸತ್ತೋದ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನನ್ ಕಣ್ ಮುಂದೆ ನಿಂತ್ಕೋಬೇಡ, ಹೋಗ ಆಚೆ. ಅಮ್ಮ, ಯಾಕಮ್ಮ ಈಗೆಲ್ಲ ಮಾತಾಡ್ತಾ ಇದೀಯಾ? ಇದಕ್ಕಿಂತ ಮೊದಲು ನಾನು ಎಷ್ಟೆಲ್ಲ ತಪ್ಪು ಮಾಡಿದ್ದೆ, ಅವಾಗೆಲ್ಲ ನೀನು ಎಷ್ಟೆಲ್ಲ ಬೈದಿದ್ದೆ. ಇದೊಂದು ತಪ್ಪು ನಾ ಕ್ಷಮಿಸ್ಬಿಡಮ್ಮ. ಇನ್ ಮುಂದೆ ನಿಮ್ಗಿಷ್ಟ ಇಲ್ದಿರೋದು ಯಾವ ತಪ್ಪು ಮಾಡಲ್ಲ ಅಮ್ಮ. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೇನೋ ಮಾಡೋದಿದೆ. ಕುಟುಂಬದ ಗೌರವನ ಸಂಪೂರ್ಣವಾಗಿ ನಾಶ ಮಾಡಿ ಈ ಪಾಪಿ ಹಿಂದೆ ಓಡ್ ಹೋದಿಯಲ್ಲ, ಹೋಗ ಅವಳ ಹಿಂದೆನೆ. ಅಮ್ಮ ಮಗ ಅನ್ನೋ ಸಂಬಂಧ ಯಾವಾಗ್ಲೂ ಕಡ್ದೋಯ್ತು. ನಾನು ಒದ್ದಾಡ್ ಸತ್ರುನು ನೀ ನನ್ನ ಹೆಣ ನೋಡಕ್ ಬರ್ಬಾರ್ದು.
ಅದಕ್ಕಿಂತ ಮುಂಚೆ ನೀನೇನಾದ್ರೂ ಸತ್ತೋದ್ರೆ ನಾನು ನೋಡಕ್ ಬರಲ್ಲ. ಬೀಗ್ರೆ, ನಡೆದ ತಪ್ಪನ್ನ ನಾನು ಖಂಡಿತ ಒಪ್ಕೊಳ್ತೀನಿ. ಆದ್ರೆ ನಿಲ್ಸಯ್ಯ. ಬೀಗ್ರಂತೆ ಬೀಗ್ರು. ನೀನ್ ನನ್ನನ್ನ ಬೀಗ್ರು ಅಂತ ಕರೆದ್ರೆ ಚಪ್ಲೇಲಿ ಹೊಡೆದಾಗುತ್ತೆ ನನ್ಗೆ. ಅಮ್ಮ, ನನ್ ಮನೆ ಬಾಗ್ಲು ಮುಂದೆ ನಿಲ್ಲಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಅಮ್ಮ, ನೀವು ನನ್ನನ್ನು ಹೇಗೆ ಬೇಕಾದ್ರೂ ಬೈರಿ, ಪರವಾಗಿಲ್ಲ. ನೋಡಿ, ನಡೆದಿದ್ದ ತಪ್ಪಿಗೆ ಇದು ಪ್ರಾಯಶ್ಚಿತ್ತ ಅನ್ಕೊಳ್ತೀನಿ. ಆದ್ರೆ ದಯವಿಟ್ಟು ನಿಮ್ಮ ಮಗನ ಕ್ಷಮಿಸ್ಬಿಡಿ ಅಮ್ಮ. ಬದುಕಿ ಬಾಳಬೇಕಾದ ಮಕ್ಕಳು. ಸಾಕ್ ನಿಲ್ಸಯ್ಯ. ನಿನ್ಗೇನ್ ಯೋಗ್ಯತೆ ಇದೆಯಂತ ನನ್ಗೆ ಹೇಳಕ್ ಬರ್ತೀಯ? ನೀನೇ ಒಬ್ಬ ದೊಡ್ಡ ಅಯೋಗ್ಯ, ಇನ್ನೊಬ್ಬ ಅಯೋಗ್ಯನ ಪರ ವಹಿಸ್ಕೊಂಡು ಮಾತಾಡಕ್ ಬರ್ತೀಯ? ನಿನ್ನ ಹೆಂಡತಿ ಯಾವನ್ ಜೊತೆನೂ ಓಡ್ ಹೋಗಿದ್ದಾಳೆ ಅಂತ ನನ್ಗೆ ಈಗ ಗೊತ್ತಾಯ್ತು. ಅವಳು ಇಟ್ಕೊಂಡು ನೀನ್ ದಂಧೆ ಮಾಡಿಸ್ತೀಯ ಅಂತ ಅವಳು ಹೆದರ್ಕೊಂಡು ಯಾವನು ಹಿಂದೆ ಓಡ್ ಹೋಗಿರ್ತಾಳೆ.